ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಪಟಾಕಿ ಸಿಡಿಸ್ತಾ ಇರೋ ಕಾರ್ಯಕರ್ತರ ಮೇಲೂ ಸಿಎಂ ಗರಂ ಆಗಿರೋದು. ರಾಮನಗರದಲ್ಲಿ ಕಾರ್ಯಕ್ರಮ ಇತ್ತು, ಅದಕ್ಕೆ ಹೋಗಿದ್ರು ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಮೇಲೂ ಸಿಎಂ ಗರಂ ಆಗಿದ್ದಾರೆ. ಯಾಕೆ ಮನೆ ಹಾಳು ಮಾಡ್ಕೋತೀರಿ ಅಂತೇಳಿ ಡಿಕೆಶಿ ಗರಂ ಆದ್ರು. ನನಗೆ ಪಟಾಕಿ ಬೇಕಿಲ್ಲ, ನಿಮ್ಮ ಬದುಕು ನಿಮ್ಮ ಅಭಿವೃದ್ಧಿ ಬೇಕು. ನಿಮ್ಮ ಪ್ರಾರ್ಥನೆಯಿಂದ ಸೇವೆ ಮಾಡೋಕೆ ಅವಕಾಶ ಸಿಕ್ಕಿದೆ. ನಿಮ್ಮ ಪ್ರಾರ್ಥನೆ ಶ್ರಮದಿಂದ ನಾನು ಸಿಎಂ ಆಗಿದ್ದೇನೆ. ನಮ್ಮ ಪ್ರಾರ್ಥನೆ ಈಡೇರಿದೆ. ಸದ್ಯ ಮಳೆ ನಮ್ಮ ಕೈ ಹಿಡಿದಿದೆ ಅಂತೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ರಾಮನಗರದಲ್ಲಿ ಚಾಮುಂಡೇಶ್ವರಿ ಅದ್ದೂರಿ ಕರಗ ಮಹೋತ್ಸವವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸ್ತಾ ಇದ್ದ ಕಾರ್ಯಕರ್ತರ ಮೇಲೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗರಂ ಆಗಿರೋದು. ಒಂದ್ ಕಡೆಯಲ್ಲಿ ದರ್ಶನ್ ಅಭಿಮಾನಿಗಳ ಮೇಲೆ ಗರಂ ಆದ್ರೆ, ಇನ್ನೊಂದು ಕಡೆಯಲ್ಲಿ ಪಟಾಕಿ ಸಿಡಿಸ್ತಾ ಇದ್ದ ಕಾರ್ಯಕರ್ತರ ಮೇಲೂ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಯಾಕೆ ಬದುಕನ್ನು ಹಾಳು ಮಾಡ್ಕೋತೀರಿ, ನಿಮ್ಮ ಅಭಿವೃದ್ಧಿ ಬೇಕು ನನಗೆ, ಇದೆಲ್ಲ ಬೇಡ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿ ಆದ್ಮೇಲೆ ನಾನು ಮೊದಲನೇ ಬಾರಿಗೆ ಈ ಕರಗ ಮಹೋತ್ಸವಕ್ಕೆ ಬಂದಿದ್ದೇನೆ. ನಾನು ಪಟಾಕಿ ಹೊಡೆದು ಯಾಕೆ ಹಾಳು ಮಾಡ್ತಾ ಇದ್ದಾರೆ, ಯಾರು ಮನೆ ಹಾಳಾಗುವಲ್ಲ ಇಷ್ಟು ಏನು ನೀರು ಅದಕ್ಕೆ ಮುಖ್ಯಮಂತ್ರಿ ಆದ್ಮೇಲೆ ನಾನು ಮೊದಲನೇ ಬಾರಿಗೆ ಈ ಕರಗ ಮಹೋತ್ಸವಕ್ಕೆ ಬಂದಿದ್ದೇನೆ. ನಾನು ಪಟಾಕಿ ಹೊಡೆದು ಯಾಕೆ ಹಾಳು ಮಾಡ್ತಾ ಇದ್ದಾರೆ, ಯಾರು ಮನೆ ಹಾಳಾಗುವಲ್ಲ ಇಷ್ಟು ಏನು ನೀರು ಅದಕ್ಕೆ Kapten zijn